ನಮಸ್ಕಾರ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮಹತ್ವಾಕಾಂಕ್ಷಿಯುಳ್ಳ ಮನಸ್ಸುಗಳಿಗಾಗಿ ತೀವ್ರವಾದ ಸ್ವಯಂಘೀಳಿನ ಅಥವಾ ಎಕ್ಸ್ಟ್ರೀಮ್ ಸೆಲ್ಫ್ ಒಬ್ಸೆಷನ್ನ ಅಸಾಂಪ್ರದಾಯಿಕ ಮನೋವಿಜ್ಞಾನವನ್ನ ಬಿಡಿಸಿ ನೋಡಲಿದ್ದೇವೆ. ಗುರಿಯತ್ತ ಗಮನಹರಿಸುವುದು ಎಂದರೆ ಏನು ಎಂಬ ಬಗ್ಗೆ ನಮ್ಮೆಲ್ಲರಲ್ಲಿಯೂ ಒಂದೊಂದು ಕಲ್ಪನೆ ಇರುತ್ತದೆ. ಆದರೆ ನಿಜವಾದ ಯಶಸ್ಸು ಸಾಧಿಸುವವರು ತಮ್ಮ ಕಣ್ಣಿಗೆ ಒಂದು ರೀತಿಯ ಪರದೆ ಅಥವಾ ಬ್ಲೈಂಡರ್ಸ್ ಹಾಕೊಂಡು ಹೇಗೆ ಕೆಲಸ ಮಾಡ್ತಾರೆ ಎನ್ನುವುದನ್ನು ಈ ಮೂಲ ಮಾಹಿತಿಯ ಆಧಾರದ ಮೇಲೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿದ್ದೇವೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಈ ಒಂದು ಅದ್ಭುತವಾದ ವಾಕ್ಯವನ್ನು ಗಮನಿಸಿ. ನಮ್ಮ ಸ್ಪರ್ಧೆಯು ಮನರಂಜನೆಯಲ್ಲಿ ಸಮಯ ವ್ಯರ್ಥ ಮಾಡುವ ಜನರೊಂದಿಗಿದೆ. ಎಷ್ಟೊಂದು ಆಳವಾದ ಮಾತು ಅಲ್ವಾ? ನಿಜವಾದ ಸೃಷ್ಟಿಕರ್ತಲು ಎಂದಿಗೂ ಇತರ ವ್ಯಕ್ತಿಗಳೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ. ಬದಲಾಗಿ ಈ ಜಗತ್ತಿನ ವಿಚಲಿತಗೊಳಿಸುವ ಅಂಶಗಳೊಂದಿಗೆ ಅವರು ಸ್ಪರ್ಧಿಸ್ತಾರೆ. ಎಲ್ಲೋ ಯಾರೋ ಸುಮ್ಮನೆ ಕುಳಿತುಕೊಂಡು ಮನರಂಜನೆಯಲ್ಲಿ ಮುಳುಗಿರುವಾಗ ಗುರಿಯನ್ನು ಹೊಂದಿರುವ ವ್ಯಕ್ತಿ ತನ್ನ ಕೆಲಸದಲ್ಲಿ ಸಂಪೂರ್ಣವಾಗಿ ನಿರತನಾಗಿರುತ್ತಾನೆ. ಅಸಲಿ ಸ್ಪರ್ಧೆ ಶುರುವಾಗುವುದೇ ಇಲ್ಲಿ. ಭಾಗ 1. ನಿಜವಾದ ಸ್ಪರ್ಧೆಯನ್ನು ಮರುವ್ಯಾಖ್ಯಾನಿಸುವುದು. ಸ್ಪರ್ಧಿ ಎಂದರೆ ಯಾರು? ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಜಗತ್ತು ಯಾವಾಗಲೂ ನಮ್ಮನ್ನು ಇತರರೊಂದಿಗೆ ಹೋಲಿಸುತ್ತಲೇ ಇರುತ್ತದೆ. ಆದರೆ ಅಸಾಧಾರಣ ಗುರಿಗಳನ್ನು ಹೊಂದಿರುವವರು ಈ ಹೋಲಿಕೆಯ ಚೌಕಟ್ಟನ್ನು ಖಂಡಿತವಾಗಿಯೂ ಸಂಪೂರ್ಣವಾಗಿ ತಿರಸ್ಕರಿಸಲೇಬೇಕು. ಜನರ ನಂಬಿಕೆಗೂ ಮತ್ತು ವಾಸ್ತವಕ್ಕೂ ಇರುವ ಅಜಗಜಾಂತರ ವ್ಯತ್ಯಾಸವನ್ನು ನಾವಿಲ್ಲಿ ನೋಡಬಹುದು. ಎಡಭಾಗದಲ್ಲಿ ಗಮನಿಸಿ. ಯಶಸ್ಸಿಗೆ ಶತಕೋಟಿ ಡಾಲರ್ಗಳು, ಸರ್ಕಾರದ ಮಟ್ಟದಲ್ಲಿ ಉನ್ನತ ಸಂಪರ್ಕಗಳು ಅಥವಾ ಯಾವುದನ್ನಾದರೂ ಮೊದಲು ಪ್ರಾರಂಭಿಸಿದ ಅದೃಷ್ಟ ಬೇಕು ಅಂತ ಜನರು ಸಾಮಾನ್ಯವಾಗಿ ಭಾವಿಸ್ತಾರೆ. ಆದರೆ ಬಲಭಾಗದಲ್ಲಿರುವ ಅಸಲಿ ವಾಸ್ತವ ಏನು ಗೊತ್ತಾ? ಕೇವಲ ಶುದ್ಧ ಪರಿಶ್ರಮ ಮತ್ತು ಹೋರಾಟ. ನಮ್ಮ ಬಳಿ ಬೇರೇನೂ ಇಲ್ಲದಿದ್ದರೂ ಕೇವಲ ಕಠಿಣ ಪರಿಶ್ರಮದಿಂದಲೇ ಯಶಸ್ಸಿನ ಮೆಟ್ಟಿಲೇರಲು ಖಂಡಿತ ಸಾಧ್ಯ. ಭಾಗ 2. ಸಿಂಹದ ಬೇಟೆಯ ತತ್ವ. ನಮ್ಮ ಶಕ್ತಿ ಮತ್ತು ಮಹತ್ವಾಕಾಂಕ್ಷೆಯನ್ನ ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದನ್ನು ವಿವರಿಸಲು ಈ ಪ್ರಾಣಿಯ ರೂಪಕವು ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಇಲ್ಲಿ ತಂತ್ರಗಾರಿಕೆಯ ವಿಶ್ರಾಂತಿ ಹಾಗೂ ನಿರಂತರ ಬೇಟೆಯ ನಡುವಿನ ವ್ಯತ್ಯಾಸ ಬಹಳ ಮುಖ್ಯ. ಯಶಸ್ಸು ಎಂದರೆ ದಿನದ 24 ಗಂಟೆಯೂ ಕೆಲಸ ಮಾಡುತ್ತಲೇ ಇರಬೇಕು, ಸದಾ ಕಷ್ಟಪಡ್ತಿರುವುದು ಎಲ್ಲರಿಗೂ ಕಾಣಬೇಕು ಎಂದು ನಾವೆಲ್ಲ ನಂಬಿದ್ದೇವೆ. ಆದರೆ ಸಿಂಹದ ತತ್ವವು ಇದನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡುತ್ತದೆ. ನಿರ್ದಿಷ್ಟವಾದ ಹಾಗೂ ಅತಿ ಹೆಚ್ಚು ಮೌಲ್ಯಯುತವಾದ ಗುರಿ ಎದುರಾಗುವವರೆಗೂ ನಮ್ಮ ಶಕ್ತಿಯನ್ನು ಸಂಪೂರ್ಣವಾಗಿ ಉಳಿಸಿಕೊಳ್ಳುವುದೇ ಇದರ ಅಸಲಿ ಉದ್ದೇಶ. ಹಾಗಾಗಿ ಹೊರಗಿನವರ ತೀರ್ಮಾನಗಳು ಮತ್ತು ನಮ್ಮ ಆಂತರಿಕ ತಂತ್ರಗಾರಿಕೆಯ ನಡುವಿನ ಅಂತರ ಬಹಳ ಮುಖ್ಯವಾಗುತ್ತದೆ. ಜಗತ್ತು ಏನು ನೋಡುತ್ತದೆ? ಸಿಂಹವು ಸೋಮಾರಿಯಾಗಿದೆ, ದಿನವಿಡೀ ಸುಮ್ಮನೆ ಮಲಗಿದೆ ಎಂದು. ಆದರೆ ಸಿಂಹ ವಾಸ್ತವವಾಗಿ ಏನು ಮಾಡುತ್ತಿರುತ್ತದೆ? ಅದು ತನ್ನ ಶಕ್ತಿಯನ್ನು ಕೂಡಿಟ್ಟುಕೊಳ್ಳುತ್ತಾ ಸರಿಯಾದ ಸಮಯಕ್ಕಾಗಿ, ಆ ಒಂದೇ ಒಂದು ಕ್ಷಣಕ್ಕಾಗಿ ಕಾಯುತ್ತಿರುತ್ತದೆ. ಆದ್ದರಿಂದ ಈ ತಂತ್ರಗಾರಿಕೆಯಿಂದ ಕೂಡಿದ ವಿಶ್ರಾಂತಿಯು ಖಂಡಿತವಾಗಿಯೂ ಸೋಮಾರಿತನವಲ್ಲ ಎನ್ನುವುದೇ ನಾವು ಕಲಿಯಬೇಕಾದ ಪಾಠ. ಆದರೆ ಒಮ್ಮೆ ಬೇಟೆ ಶುರುವಾದ ಮೇಲೆ ಅದರ ಸ್ವರೂಪವೇ ಬದಲಾಗಿಬಿಡುತ್ತದೆ. 1,000 ಕತ್ತಿಕಿರುಬುಗಳು ಅಡ್ಡಬರಲಿ ಅಥವಾ ಸುಲಭವಾಗಿ ಸಿಗುವ 100 ಜಿಂಕೆಗಳ ಎದುರಾಗಲಿ, ಒಮ್ಮೆ ಗುರಿ ನಿಶ್ಚಯವಾದ ಮೇಲೆ ಸಿಂಹವು ಬರಿಗೈಯಲ್ಲಿ ಹಿಂತಿರುಗುವ ಮಾತೇ ಇಲ್ಲ. ನಡುವೆ ಎಷ್ಟೇ ಅಡೆತಡೆಗಳಿರಲಿ, ತನ್ನ ನಿಖರವಾದ ಬೇಟೆಯನ್ನ ಪಡೆಯುವವರೆಗೂ ಅದು ಹಿಂದೆ ಸರಿಯುವುದಿಲ್ಲ. ಈ ನಿರಂತರ ಮತ್ತು ದೃಢವಾದ ಹೋರಾಟದ ಗುಣ ನಮ್ಮಲ್ಲೂ ಇರಬೇಕು. ಭಾಗ 3. ಬ್ಲೈಂಡರ್ಗಳನ್ನು ಧರಿಸುವುದು. ಏಕಾಗ್ರತೆಯ ಗುಟ್ಟು. ಸುತ್ತಲಿನ ಯಾವುದೇ ಗದ್ದಲಗಳಿಗೆ ಸ್ವಲ್ಪವೂ ವಿಚಲಿತರಾಗದೆ ಈ ಮಟ್ಟದ ಏಕಾಗ್ರತೆಯನ್ನು ವಾಸ್ತವದಲ್ಲಿ ಹೇಗೆ ಕಾಪಾಡಿಕೊಳ್ಳುವುದು? ಬನ್ನಿ ನೋಡೋಣ. ಇಲ್ಲೊಂದು ಕುತೂಹಲಕಾರಿ ಪ್ರಶ್ನೆ ಇದೆ. ರೇಸ್ ಕುದುರೆಗಳು ಬ್ಲೈಂಡರ್ಗಳನ್ನು ಏಕೆ ಧರಿಸ್ತವೆ? ಕುದುರೆಗಳ ಓಟದ ಸ್ಪರ್ಧೆಯಲ್ಲಿ ಕಣ್ಣಿನ ಬದಿಗಳಿಗೆ ಒಂದು ಪಟ್ಟಿಯನ್ನು ಕಟ್ಟಿರ್ತಾರೆ, ಗಮನಿಸಿದ್ದೀರಾ? ಒತ್ತಾಯಪೂರ್ವಕವಾಗಿ ತಮ್ಮ ದೃಷ್ಟಿಯನ್ನ ಕೇವಲ ಮುಂದಿರುವ ಗುರಿಯತ್ತ ಮಾತ್ರ ಕೇಂದ್ರೀಕರಿಸಲು ಈ ತಂತ್ರವನ್ನು ಬಳಸಲಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಬಹಳ ಸರಳ. ರೇಸ್ ಕುದುರೆಗಳು ಸುಲಭವಾಗಿ ವಿಚಲಿತಗೊಳ್ಳುತ್ತವೆ. ಓಡುತ್ತಿರುವಾಗ ಸ್ವಲ್ಪ ತಲೆ ತಿರುಗಿಸಿ ಪಕ್ಕದ ಕುದುರೆಯನ್ನು ನೋಡಿದ್ರೂ ಸಾಕು, ಆ ಒಂದು ಸಣ್ಣ ಕ್ಷಣದ ವಿಚಲಿತತೆಯು ಇಡೀ ರೇಸನ್ನು ಸೋಲುವಂತೆ ಮಾಡಿಬಿಡಬಹುದು. ನಮ್ಮ ಜೀವನದ ಗುರಿಗಳಿಗೂ ಇದೇ ಸೂತ್ರ 100ಕ್ಕೆ 100 ಅನ್ವಯಿಸುತ್ತದೆ. ಈ 500 ಎಂಬ ಸಂಖ್ಯೆಯ ಹಿಂದಿನ ತರ್ಕ ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ. ಕಣ್ಣಿಗೆ ಸಂಪೂರ್ಣವಾಗಿ ಬ್ಲೈಂಡರ್ಗಳನ್ನು ಹಾಕ್ಕೊಂಡಾಗ ಸ್ಪರ್ಧೆಯಲ್ಲಿ ಬೇರೆಯವರು 500 ಹೆಜ್ಜೆ ಮುಂದಿದ್ದಾರೆಯೇ ಅಥವಾ 500 ಹೆಜ್ಜೆ ಹಿಂದಿದ್ದಾರೆಯೇ ಎಂಬುದು ನಮಗೆ ಸಂಪೂರ್ಣವಾಗಿ ಅಪ್ರಸ್ತುತವಾಗುತ್ತದೆ. ಎದುರಾಳಿಗಳು ಏನನ್ನುತ್ತಿದ್ದಾರೆ, ಏನು ಯೋಚಿಸುತ್ತಿದ್ದಾರೆ ಎಂಬುದು ಲೆಕ್ಕಕ್ಕೆ ಬರುವುದಿಲ್ಲ. ಕೇವಲ ಮುಂದಿರುವ ಗುರಿ ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತಿರುತ್ತದೆ. ಭಾಗ 4. ಸ್ವಯಂಘೀಳಿನ ಶಕ್ತಿ. ಆಲಂಕಾರಿಕವಾಗಿ ಹೇಳೋದಾದರೆ, ಕಣ್ಣಿಗೆ ಶಾಶ್ವತವಾಗಿ ಈ ಬ್ಲೈಂಡರ್ಗಳನ್ನು ಕಟ್ಟಿಕೊಂಡು ಬದುಕಲು ಬೇಕಾದ ಮಾನಸಿಕ ಸ್ಥಿತಿಯ ಬಗ್ಗೆ ನಾವೀಗ ಅರ್ಥ ಮಾಡಿಕೊಳ್ಳಬೇಕು. ವಿಚಲಿತರಾದ ಸ್ಪರ್ಧಿ ಹಾಗೂ ಗೀಳು ಹತ್ತಿದ ಸೃಷ್ಟಿಕರ್ತನ ನಡುವಿನ ವ್ಯತ್ಯಾಸ ಅತ್ಯಂತ ಸ್ಪಷ್ಟ.
ವಿಚಲಿತರಾದವರು ಯಾವಾಗಲೂ ಇತರರನ್ನು ವಿಶ್ಲೇಷಿಸ್ತಿರ್ತಾರೆ, ಅಸೂಯೆ ಪಡ್ತಾರೆ ಮತ್ತು ಬೇರೆಯವರ ಬಗ್ಗೆ ಸದಾ ಮಾತನಾಡ್ತಿರ್ತಾರೆ. ಆದರೆ ಗೆಲ್ಲುವವರು ಹೇಗಿರ್ತಾರೆ ಗೊತ್ತಾ? ಅವರು ತಮ್ಮದೇ ಆಟದಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತಾರೆ, ತಮ್ಮ ಕೆಲಸದಲ್ಲಿ ವಿಪರೀತ ಸಂತೋಷವನ್ನು ಕಾಣುತ್ತಾರೆ ಮತ್ತು ಹೊರಗಿನ ಜಗತ್ತಿನಲ್ಲೂ ಯಾರು ಎಷ್ಟೇ ದೊಡ್ಡವರಿದ್ರೂ ಅದರ ಬಗ್ಗೆ ಕಿಂಚಿತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಸ್ವಯಂಗೀಳಿನ ಮನಸ್ಥಿತಿಯ ಗುಣಲಕ್ಷಣಗಳು ತುಂಬ ವಿಶಿಷ್ಟವಾಗಿರುತ್ತವೆ. ಹೊರಗಿನವರ ಟೀಕೆಗಳನ್ನ ಕಡೆಗಣಿಸೋದು, ಜನರು ಇವರು ಭ್ರಮೆಯಲ್ಲಿದ್ದಾರೆ ಎಂದು ಕರೆದರೆ ಅದನ್ನು ನಗುನಗುತ್ತಾ ಒಪ್ಪಿಕೊಳ್ಳೋದು ಮತ್ತು ಸ್ಪರ್ಧಿಗಳ ಹೆಸರುಗಳನ್ನು ಮರೆತು ಬಿಡುವಷ್ಟು ತಮ್ಮ ಕೆಲಸದಲ್ಲಿ ಮಗ್ನರಾಗುವುದು. ಇದು ಒಂದು ರೀತಿಯಲ್ಲಿ ತಮ್ಮದೇ ಕೆಲಸದ ಮೇಲಿನ ಸಂಪೂರ್ಣ ಗೀಳು ಮತ್ತು ಹುಚ್ಚುತನ. ಇದನ್ನು ಮೈಗೂಡಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ, ಆದರೆ ಅತ್ಯಗತ್ಯ. ಅಂತಿಮವಾಗಿ ಬದುಕು ಎಂದರೇನು ಎನ್ನುವುದನ್ನು ಈ ಅದ್ಭುತವಾದ ಸಮೀಕರಣ ವಿವರಿಸುತ್ತದೆ. ಜಗತ್ತು ಎಂದರೆ ಒಬ್ಬ ವ್ಯಕ್ತಿ, ಆತನ ಕೆಲಸ ಮತ್ತು ಆತನಿಗೆ ಬೇಕಾದ ಆಪ್ತಜನರು. ಗುರಿಗಳು, ಕುಟುಂಬ ಮತ್ತು ನಮ್ಮ ಸಮುದಾಯದ ಹೊರತಾಗಿ ಹೊರಗಿನ ಜಗತ್ತಿನಲ್ಲಿ ನಡೆಯುವ ಯಾವುದಕ್ಕೂ ಅರ್ಥವಿಲ್ಲ ಎನ್ನುವುದೇ ಈ ತತ್ವದ ಸಾರಾಂಶ. ಇಷ್ಟೇ ನೋಡಿ ಪ್ರಪಂಚ ಅಂದ್ರೆ. ನಾವು ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇದೆಲ್ಲದರ ನಂತರ ಕಾಡುವ ಒಂದು ದೊಡ್ಡ ಪ್ರಶ್ನೆ ಎಂದರೆ, ಅಂತಿಮವಾಗಿ ಗುರಿ ಮುಟ್ಟಿದ ಮೇಲೆ ಆ ಬ್ಲೈಂಡರ್ಗಳನ್ನು ತೆಗೆದಾಗ ಈ ಅತಿಯಾದ ಏಕಾಗ್ರತೆ ಮತ್ತು ಹುಚ್ಚುತನ ನಿಜಕ್ಕೂ ಸಾರ್ಥಕವಾಯಿತಾ ಅಂತ ಖಂಡಿತ ಅನಿಸುತ್ತೆ. ತೀವ್ರವಾದ ಸ್ವಯಂಗೀಳಿನ ಬೆಲೆ ಮತ್ತು ಅದರಿಂದ ಸಿಗುವ ಅದ್ಭುತ ಪ್ರತಿಫಲಗಳ ಬಗ್ಗೆ ಇದು ನಮ್ಮನ್ನು ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ. ಈ ಮೂಲ ಮಾಹಿತಿಗಳ ಅಧ್ಯಯನವು ಯಶಸ್ಸಿನತ್ತ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ಭಾವಿಸುತ್ತೇನೆ. ಈ ವಿಶ್ಲೇಷಣೆಯ ಜೊತೆಗಿದ್ದುದಕ್ಕೆ ಧನ್ಯವಾದಗಳು.